ಇನ್ನು ಜಿಬಿಎಯಿಂದ ಅಕ್ರಮ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಈಗ ಆಪರೇಷನ್ ನಂದಿನಿ ಬೂತ್ಗೆ ಜಿಬಿಎ ಮುಂದಾಗಿರೋದು. ನಂದಿನಿ ಬೂತ್ ಹೆಸರಿನಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಜಿಬಿಎ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. ಪಾದಚಾರಿ ಮಾರ್ಗದಲ್ಲಿ ಇರುವಂತಹ ಅಕ್ರಮ ನಂದಿನಿ ಬೂತ್ ತೆರವಿಗೆ ಸಿದ್ಧತೆಯನ್ನ ಜಿಬಿಎ ಮಾಡಿಕೊಳ್ತಾ ಇದೆ. ಕೆಎಂಎಫ್ನಿಂದ ಮಂಜೂರಾಗಿರುವ ನಂದಿನಿ ಬೂತ್ಗಳ ಪಟ್ಟಿಯನ್ನ ರೆಡಿ ಮಾಡಿಕೊಳ್ತಾ ಇದೆ ಜಿಬಿಎ. ನಂದಿನಿ ಬೂತ್ ಹೆಸರಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿದವರಿಗೆ ಬಿಸಿ ಮುಟ್ಟಿಸೋದಕ್ಕೆ ರೆಡಿಯಾಗಿರೋದು. ಕೆಎಂಎಫ್ ಪಟ್ಟಿಯಲ್ಲಿ ಇಲ್ಲದ ನಂದಿನಿ ಬೂತ್ಗಳ ಎತ್ತಂಗಡಿಗೆ ಈಗ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಪರ್ಮಿಷನ್ ಪಡೆದಿರುವಂತಹ ಬೂತ್ಗಳು ಕೂಡ ಫುಟ್ಪಾತ್ಗೆ ಅಡ್ಡಿ ಆಗ್ತಾ ಇದ್ರೆ ಅವುಗಳನ್ನು ಕೂಡ ತೆರವು ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಾನೂನು ಪಾಲನೆ ಮುಖ್ಯ ಅನ್ನುವಂಥ ಮಾತನ್ನು ಆಯುಕ್ತ ಜಗದೀಶ್ ಅವರು ಹೇಳಿದ್ದಾರೆ. ಸೊ ಈಗ ಫುಟ್ಪಾತ್ನಲ್ಲಿ ಒತ್ತುವರಿ ಮಾಡಿಕೊಂಡು ಇಟ್ಟಿರುವಂತಹ ನಂದಿನಿ ಬೂತ್ಗಳನ್ನು ತೆರವು ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲ, KMF ಅವ್ರ ಹತ್ರ ನಾವು ಮಾತಾಡಿದ್ದೀವಿ ಆಲ್ರೆಡಿ. ಅವ್ರು ಲಿಸ್ಟ್ ಪಟ್ಟಿ ತಂದು ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ, ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುವಂಥ ಜಾಗದಲ್ಲಿ ನೀವು ಮಾಡ್ಕೋಬೇಕು. ಫುಟ್ಪಾತಲ್ಲಿ ಮಾಡಿದರೂ ಸಾರ್ವಜನಿಕ ಓಡಾಟಕ್ಕೆ ತೊಂದರೆ ಇಲ್ಲದೆ ರೀತಿಯಲ್ಲಿ ಮಾಡೋದಕ್ಕೆ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವೆಲ್ಲವೂ ಎಲ್ಲೆಲ್ಲಿ ಶಿಫ್ಟ್ ಆಗಬೇಕೋ ಅದೆಲ್ಲ ಪ್ರಕ್ರಿಯೆ ಜಾರಿಯಲ್ಲಿದೆ, ಅದನ್ನು ಮಾಡ್ತಾಯಿದ್ವಿ. ಇನ್ನೊಂದು, ನಾವು ಭಾಳಷ್ಟು ಟ್ರಾನ್ಸ್ಫಾರ್ಮರ್ಗಳು ಬೆಸ್ಕಾಂ ಕಡೆಯಿಂದ ಫುಟ್ಪಾತ್ ಮೇಲೆ ಇದ್ದಾವೆ, ಅವುಗಳನ್ನು ಐಡೆಂಟಿಫೈ ಮಾಡಿದ್ವಿ ಎಷ್ಟು ಆ ಥರದ್ದಿದೆ ಅಂತ. ಅದನ್ನು ನಾವು ಬೆಸ್ಕಾಂ MD ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿದ್ವಿ. ಅವುಗಳನ್ನು ಸಹ ಅವರು ಎಲಿವೇಟೆಡ್ ಅಂದರೆ ಮೇಲೆ ಹೈರೈಸ್ ಮಾಡಿ ಅದನ್ನು ಇಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಏನು ಫುಟ್ಪಾತ್ ಮೇಲೆ. ಇನ್ನು ಜಿಬಿಎಯಿಂದ ಅಕ್ರಮ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಈಗ ಆಪರೇಷನ್ ನಂದಿನಿ ಬೂತ್ಗೆ ಜಿಬಿಎ ಮುಂದಾಗಿರೋದು. ನಂದಿನಿ ಬೂತ್ ಹೆಸರಿನಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಜಿಬಿಎ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. ಪಾದಚಾರಿ ಮಾರ್ಗದಲ್ಲಿ ಇರುವಂತಹ ಅಕ್ರಮ ನಂದಿನಿ ಬೂತ್ ತೆರವಿಗೆ ಸಿದ್ಧತೆಯನ್ನ ಜಿಬಿಎ ಮಾಡಿಕೊಳ್ತಾ ಇದೆ. ಕೆಎಂಎಫ್ನಿಂದ ಮಂಜೂರಾಗಿರುವ ನಂದಿನಿ ಬೂತ್ಗಳ ಪಟ್ಟಿಯನ್ನ ರೆಡಿ ಮಾಡಿಕೊಳ್ತಾ ಇದೆ ಜಿಬಿಎ. ನಂದಿನಿ ಬೂತ್ ಹೆಸರಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿದವರಿಗೆ ಬಿಸಿ ಮುಟ್ಟಿಸೋದಕ್ಕೆ ರೆಡಿಯಾಗಿರೋದು. ಕೆಎಂಎಫ್ ಪಟ್ಟಿಯಲ್ಲಿ ಇಲ್ಲದ ನಂದಿನಿ ಬೂತ್ಗಳ ಎತ್ತಂಗಡಿಗೆ ಈಗ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು ಪರ್ಮಿಷನ್ ಪಡೆದಿರುವಂತಹ ಬೂತ್ಗಳು ಕೂಡ ಫುಟ್ಪಾತ್ಗೆ ಅಡ್ಡಿ ಆಗ್ತಾ ಇದ್ರೆ ಅವುಗಳನ್ನು ಕೂಡ ತೆರವು ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಾನೂನು ಪಾಲನೆ ಮುಖ್ಯ ಅನ್ನುವಂಥ ಮಾತನ್ನು ಆಯುಕ್ತ ಜಗದೀಶ್ ಅವರು ಹೇಳಿದ್ದಾರೆ. ಸೊ ಈಗ ಫುಟ್ಪಾತ್ನಲ್ಲಿ ಒತ್ತುವರಿ ಮಾಡಿಕೊಂಡು ಇಟ್ಟಿರುವಂತಹ ನಂದಿನಿ ಬೂತ್ಗಳನ್ನು ತೆರವು ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲ, KMF ಅವ್ರ ಹತ್ರ ನಾವು ಮಾತಾಡಿದ್ದೀವಿ ಆಲ್ರೆಡಿ. ಅವ್ರು ಲಿಸ್ಟ್ ಪಟ್ಟಿ ತಂದು ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ, ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುವಂಥ ಜಾಗದಲ್ಲಿ ನೀವು ಮಾಡ್ಕೋಬೇಕು. ಫುಟ್ಪಾತಲ್ಲಿ ಮಾಡಿದರೂ ಸಾರ್ವಜನಿಕ ಓಡಾಟಕ್ಕೆ ತೊಂದರೆ ಇಲ್ಲದೆ ರೀತಿಯಲ್ಲಿ ಮಾಡೋದಕ್ಕೆ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವೆಲ್ಲವೂ ಎಲ್ಲೆಲ್ಲಿ ಶಿಫ್ಟ್ ಆಗಬೇಕೋ ಅದೆಲ್ಲ ಪ್ರಕ್ರಿಯೆ ಜಾರಿಯಲ್ಲಿದೆ, ಅದನ್ನು ಮಾಡ್ತಾಯಿದ್ವಿ. ಇನ್ನೊಂದು, ನಾವು ಭಾಳಷ್ಟು ಟ್ರಾನ್ಸ್ಫಾರ್ಮರ್ಗಳು ಬೆಸ್ಕಾಂ ಕಡೆಯಿಂದ ಫುಟ್ಪಾತ್ ಮೇಲೆ ಇದ್ದಾವೆ, ಅವುಗಳನ್ನು ಐಡೆಂಟಿಫೈ ಮಾಡಿದ್ವಿ ಎಷ್ಟು ಆ ಥರದ್ದಿದೆ ಅಂತ. ಅದನ್ನು ನಾವು ಬೆಸ್ಕಾಂ MD ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಿದ್ವಿ. ಅವುಗಳನ್ನು ಸಹ ಅವರು ಎಲಿವೇಟೆಡ್ ಅಂದರೆ ಮೇಲೆ ಹೈರೈಸ್ ಮಾಡಿ ಅದನ್ನು ಇಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಏನು ಫುಟ್ಪಾತ್ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.